ದಕ್ಷಿಣ ಕನ್ನಡ ಜಿಲ್ಲಾ ಪೌರಕಾರ್ಮಿಕ ಹಾಗೂ 4ನೇ ದರ್ಜೆ ನೌಕರರ ಸಂಘದ ವತಿಯಿಂದ ಸಂಜೀವಿನಿ ಒಕ್ಕೂಟ ಗುತ್ತಿಗೆದಾರರನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವ ಗ್ರಾಮ ಪಂಚಾಯತ್ನಲ್ಲಿ ಸಂಜೀವಿನಿ ಒಕ್ಕೂಟ ಗುತ್ತಿಗೆದಾರರ ಅಡಿಯಲ್ಲಿ ಸುಮಾರು 8 ವರ್ಷಗಳಿಂದ ಗ್ರಾಮ ಪಂಚಾಯತ್ಗಳಲ್ಲಿ ಕನಿಷ್ಠ ವೇತನವಿಲ್ಲದೆ ಇಎಸ್ಐ, ಪಿಎಫ್, ಮಾರ್ಕ್ಸ್, ಗ್ಲಾಸ್, ಆರೋಗ್ಯ ಕಾರ್ಡ್ ಮುಂತಾದ ಸೌಲಭ್ಯಗಳಿಲ್ಲದೆ 300 ರೂಪಾಯಿ ವೇತನ ಪಡೆದು ತಿಂಗಳ ಪೂರ್ತಿ ಕೆಲಸ ನೀಡದೆ ಶೋಷಣೆ ಮತ್ತು ದಬ್ಬಾಳಿಕೆ ನಡೆಯುತ್ತಿದೆ. ಸಂಜೀವಿನಿ ಒಕ್ಕೂಟ ಗುತ್ತಿಗೆದಾರರನ್ನು ರದ್ದುಪಡಿಸಿ ಸ್ಥಳೀಯ ಪಂಚಾಯತ್ ಮಾದರಿಯಂತೆ ನೇರವಾಗಿ ಗ್ರಾಮ ಪಂಚಾಯತ್ ಅಧೀನದಲ್ಲಿ ಎಲ್ಲಾ ಬಡ ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಸವಲತ್ತುಗಳನ್ನು ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಎಸ್ಪಿ ಆನಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಂಜೀವಿನಿ ಗುತ್ತಿಗೆದಾರರನ್ನು ರದ್ದುಗೊಳಿಸಿ ಸಂಜೀವಿನಿ ಗುತ್ತಿಗೆಯನ್ನು ರದ್ದುಗೊಳಿಸಿ. ಕಾರ್ಮಿಕರಾಗಿ ದುಡಿಯುತ್ತಿರುವಂತಹ ನಮ್ಮ ಈ ಏನು ಮಹಿಳಾ ಸಿಬ್ಬಂದಿಗಳಿದ್ದಾರೆ ಅವರಿಗೆ ಒಂದು ಕನಿಷ್ಠ ವೇತನ ಕೂಡ ಇಷ್ಟರೊಳಗೆ ನೀಡ್ತಾ ಇಲ್ಲ. ಅದೇ ರೀತಿ ಅವರಿಗೆ ಮೂಲ ಸೌಕರ್ಯಗಳಿರಬಹುದು, ಅವರಿಗೊಂದು ಆರೋಗ್ಯ ಭದ್ರತೆ ಇಲ್ಲ, ಅದೇ ರೀತಿ ಅವರಿಗೆ ಸರಿಯಾದ ವೇತನ ಇಲ್ಲ. ತಿಂಗಳಿಗೆ ವಾರಕ್ಕೆ 3 ಕೆಲಸ ಕೊಡುವಂತದ್ದು, ಅದೇ ರೀತಿ ತಿಂಗಳಿಗೆ ಒಂದು 4,000 3,000 ಸಂಬಳ ಕೊಟ್ಟುವಂತದ್ದು. ಇವತ್ತೊಂದು ಕಾರ್ಮಿಕರನ್ನು ಶೋಷಣೆ ಮಾಡುವಂತಹ ಒಂದು ಏನು ಇವತ್ತು ಜಿಲ್ಲಾ ಪಂಚಾಯತಿನ ಒಂದು ಅಧಿಕಾರಿಗಳ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಇವತ್ತು ಖಂಡಿಸುವ ಮೂಲಕ ಇವತ್ತು ಪ್ರತಿಭಟನೆ ಮಾಡುವ ಮೂಲಕ ಇವತ್ತೊಂದು ನಾವು ಖಂಡಿಸಿದ್ದೇವೆ. ಆದ್ದರಿಂದ ಇವತ್ತೆಲ್ಲ ಬಹಳಷ್ಟು ಇವತ್ತು ಗ್ರಾಮ ಪಂಚಾಯತಿನ ಎಲ್ಲ ಸ್ವಚ್ಛತಾ ಕಾರ್ಮಿಕರು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಬಹಳಷ್ಟು ನೌಕರರು ಇನ್ನೂ ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ದೂರದಿಂದ ಬರೋದರಿಂದ ಸ್ವಲ್ಪ ಬಸ್ಸಿಗೆಲ್ಲ ವ್ಯತ್ಯಯ ಉಂಟಾಗಿದೆ. ಅದರಿಂದ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ನಾವು ಏನು ಇವತ್ತು ಒಂದು ಕಾಲ್ನಡಿಗೆ ಜಾಥಾ ಮೂಲಕ ನಾವು ಜಿಲ್ಲಾ ಪಂಚಾಯತ್ ಕಚೇರಿಗೆ ಆವರಣ ಎದುರಲ್ಲಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಾವು ಸಂಘಟನೆ ಮೂಲಕ ಮನವಿಯನ್ನು ನೀಡುತ್ತಿದ್ದೇವೆ. ಯಾಕಂದ್ರೆ ಅವರಿಗೆ ಸರ್ಕಾರದ ಆದೇಶದಂತೆ ಇವತ್ತು ಗುತ್ತಿಗೆಯನ್ನು ರದ್ದುಪಡಿಸಬೇಕು, ಮತ್ತೆ ಅವರಿಗೆ ಕನಿಷ್ಠ ವೇತನ ನೀಡಬೇಕು, ಮತ್ತೆ ಅವರ ಭದ್ರತೆಗಾಗಿ ಇವತ್ತು ಇಎಸ್ಐ ಇಲ್ಲ, ಪಿಎಫ್ ಇಲ್ಲ, ಮತ್ತೆ ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಕೂಡ ಕೇಳಿಕೊಂಡ್ರೆ ಕೂಡ ಈ ಮನವಿಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಯಾವುದೇ ಒಂದು ನಮ್ಮ ಬೇಡಿಕೆಗಳು ಈಡೇರಿಸಿಲ್ಲ. ಅದಕ್ಕೆ ನಾವು ಅನಿವಾರ್ಯವಾಗಿ ಇವತ್ತು ನಾವು ಇಲ್ಲಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭ ಮಾಡಿ ನಾವು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ಮತ್ತು ಗ್ರಾಮೀಣ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಮನವಿಯನ್ನು ಕೊಟ್ಟು ನಾವು ಅತ್ಯಂತ ಮಾಡ್ತೇವೆ. ನಾವು ನೋಡ್ತೇವೆ, ಒಂದು ತಿಂಗಳೊಳಗೆ ನಾವು ಇವತ್ತು ಗ್ರಾಮ ಪಂಚಾಯತ್ ಏನು ಇಲ್ಲಿ ಕೆಲಸ ಮಾಡ್ತೇವೆ ಅವರಿಗೆ ನ್ಯಾಯ ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅನಿಷ್ಟ ಧರಣಿಯನ್ನು ಕೂಡ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಾವು ಒಂದು ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.